ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗೆಣಸಿನ ಬಗ್ಗೆ ಅಂದರೆ ಸ್ವೀಟ್ ಪೊಟ್ಯಾಟೋನ ಎಷ್ಟು ಹೆಲ್ದಿ ಅದ, ಅದನ್ನು ಯಾವ ರೀತಿ ನಾವು ಸೇವಿಸ್ಬೋದು ಅದನ್ನು ತಿಳ್ಕೊಳ್ಳೋಣ. ಮಕ್ಕಳಿಗಂತೂ ತುಂಬ ಹೆಲ್ದಿ ಇರೋದಿದು. ಯಾರೆಲ್ಲ ಹೊಸದಾಗಿ ಚಾನಲ್ಗೆ ಜಾಯ್ನ್ ಆಗಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇವನ್ನು ನೀವು ಮನೆಯಲ್ಲಿ ಟ್ರೈ ಮಾಡಬೇಕು. ಟ್ರೈ ಮಾಡಿ ಯಾವ ರೀತಿ ಆಗಿದೆ ಅಂತ ತಿಳಿಸ್ಬೇಕು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಂತರ ಇಷ್ಟ ಆದರೆ ಮತ್ತೊಬ್ಬರಿಗೂ ಶೇರ್ ಮಾಡಿ. ಓಕೆನಾ? ಲೈಕ್, ಶೇರ್, ಕಮೆಂಟ್. ಓಕೆನಾ? ಇದರದ್ದು ಬೆನಿಫಿಟ್ಸು ಸ್ವಲ್ಪ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಇದು ಗೆಣಸಲ್ಲಿ ನಮಗೆ ವಿಟಮಿನ್ ಎ ಮತ್ತು ಸಿ ಇರುತ್ತೆ. ಓಕೆನಾ? ಇದು ನಮ್ಮ ಇಮ್ಯೂನ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡ್ತದೆ. ಮತ್ತು ಇದು ಕಣ್ಣಿಗೆ ತುಂಬಾ ಒಳ್ಳೆಯದು. ಓಕೆನಾ? ನಾವೀಗ ಮಾರ್ಕೆಟಿಂದ ತಂದಿದ್ವಲ್ಲ, ಅದನ್ನು ಈ ರೀತಿ ಪೀಸ್ ಮಾಡಬೇಕು. ಪೀಸ್ ಮಾಡೋದ್ರದ್ದು ಒಂದೇ ಏನು ಫಾಯ್ದಾ ಅಂತಂದರೆ ಅವು ಈಸಿಯಾಗಿ ಒಳಗಡೆ ಎಲ್ಲ ಕಂಪ್ಲೀಟಾಗಿ ಬಾಯ್ಲ್ ಆಗ್ತದೆ. ಇಲ್ಲಾಂದರೆ ಸೆಮಿ ಬಾಯ್ಲ್ ಉಳಿದ್ಬಿಡ್ತದೆ. ಓಕೆನಾ? ಏನು ಮಾಡಿರಿ, ಒಂದು 5 ರಿಂದ 10 ನಿಮಿಷ ಇದನ್ನು ನೀರಲ್ಲಿ ಬಿಟ್ಬಿಡಿ ಹೆಚ್ಚಾಕಿ. ಓಕೆನಾ? ಸರಿಯಾಗಿ ತೊಳಿಬೇಕು. ಯಾಕಂದರೆ ಇದು ಗ್ರೌಂಡ್ ಒಳಗಡೆ ಬೆಳೆಯೋದ್ರಿಂದ ಮಣ್ಣು ಭಾಳ ಹತ್ಕೊಂಡಿರ್ತದೆ. ಓಕೆನಾ? ಸರಿಯಾಗಿ ತೊಳಿರಿ. ಈ ಥರ ಪಿಂಕಿಶ್ ಕಲರ್ ಬರ್ತದೆ ನೋಡ್ರಿ. ಇದು ಬೀಟ್ರೂಟ್ ಯಾವ ಕಲರ್ ಇರ್ತದಲ್ಲ ಆ ಥರ ಬರ್ತದೆ. ಓಕೆನಾ? ಒಂದು 2-3 ಸತಿ ವಾಶ್ ಮಾಡಿರಿ. ಕ್ಲೀನಾಗಿ ತೆಗೀರಿ ಅದನ್ನೆಲ್ಲ. ಪ್ಲೇನ್ ನೀರು ಸ್ವಚ್ಛ ಯಾವ ರೀತಿ ಅದ ಅದೇ ರೀತಿ ಬರೋ ಥರನೂ ವಾಶ್ ಮಾಡಿ. ಓಕೆನಾ? ಈಗ ಇವನ್ನು ಕುಕ್ಕರ್ಗೆ ಹಾಕಿ 3 ರಿಂದ 4 ಸೀಟಿ ಮಾಡಿಸ್ರಿ. ಓಕೆನಾ? ಆವಾಗ ಅವು ಸರಿಯಾಗಿ ಬೆಂದು ಬರ್ತದೆ. ಓಕೆ, ಇದನ್ನು ಕುಕ್ಕರಲ್ಲಿ ಸೀಟಿ ಮಾಡಿಸಿ ಬೆಂದಿದ್ದನ್ನು ಈಗ ತೋರಿಸ್ತೀನಿ. ಓಕೆನಾ? ಈಗ ಇವು ಬೆಂದಿದ್ದಾವೆ ನೋಡ್ರಿ. ಇವು ಕುರಿದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ಈಗ ಇವು ರೆಡಿ ಇದ್ದಾವೆ. ಇದಕ್ಕೇನು ಮಾಡಬೇಕಂದ್ರೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕಿ ಒಂದಿಷ್ಟು ಏಲಕ್ಕಿ ಪೌಡ್ರು ಮಾಡಿಟ್ಕೊಂಡಿದ್ದೀವಿ. ಏಲಕ್ಕಿ, ಲವಂಗ ಹಾಕಿ ಅದನ್ನೇ ಇದಕ್ಕೊಂಚೂರು ಹಾಕ್ಬಿಡ್ರಿ. ನಂತರ ಸರಿಯಾಗಿ ಮಿಕ್ಸ್ ಮಾಡಿಬಿಡೋಣ. ಇದನ್ನು ನೀವು ಹೀಗೇನೂ ತಿನ್ಬೋದು ಅಥವಾ ಇದಕ್ಕೆ ಹಾಲು ಹಾಕ್ಕೊಂಡು ತಿನ್ಬೋದು. ನೋಡಿ, ಇದು ಇಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟಲ್ಲಿ ಯಾವ ರೀತಿ ಟೇಸ್ಟ್ ಇದೆ ಅಂತ ತಿಳಿಸ್ಬೇಕು. ಓಕೆ, ಧನ್ಯವಾದಗಳು.